ಎಲ್ಲರಿಗೂ ಶುಭೋದಯ ಸ್ನೇಹಿತರೆ. ಇವತ್ತು ನಾವು ಪಾಂಡುರಂಗನ ಮಾಡ್ಬೇಕಂತ ಹೇಳ್ಬಿಟ್ಟು ಕೆಲವೊಂದು ಸೊಪ್ಪುಗಳನ್ನ ತೊಗೊಂಬಂದ. ಅಂದರೆ ಇದು ಮೊಸರು ಕಡ್ಡಿ, ಕನಕಾಂಬರಿ ಹೂವು, ಎಲ್ಲ ಔಷಧಿಗಳು. ಇದು ಅಣ್ಣಿ ಹೂವು, ಇದು ಉತ್ತರಾಣಿ ಕಡ್ಡಿ, ದಿವ್ಯ ಔಷಧ ಉತ್ತರಾಣಿ ಕಡ್ಡಿ. ಇಲ್ಲಿ ಹೊಲದಲ್ಲಿ ಬಂದಿದ್ದೆ. ಸೊ ಇದೇ ಉತ್ತರಾಣಿ ಕಡ್ಡಿ. ಈ ಥರ ಗಿಡಗಳು ಬೆಳೀತವೆ ನೋಡಿ, ಇದೆ ಉತ್ತರಾಣಿ ಕಡ್ಡಿ. ಆಮೇಲೆ ಆನ್ಲೈನಲ್ಲಿ ಸಿಗ್ತಕ್ಕಂಥದ್ದು ಈ ಕಾಗಿ ಮುಳ್ಳು ಅಂತ ಹೇಳ್ತೀವಿ. ಕಾಗಿ ಮುಳ್ಳು ನೋಡಿ, ಈ ಥರ ಬರುತ್ತೆ ಕಾಗಿ ಮುಳ್ಳು ಅಂತೇಳಿ. ಇದು ಆನ್ಲೈನಲ್ಲಿ ನಿಮಗೆ 20ಕ್ಕೆ 150 ಎಷ್ಟು ರೂಪಾಯಿ ಕೊಡ್ತಾರೆ. ಸೊ ಇದು ಔಷಧಕ್ಕಿದೇನೋ ಗೊತ್ತಿಲ್ಲ, ಬಟ್ ಇದನ್ನು ನಾವು ಹಳ್ಳಿ ಕಡೆ ಸುಲಭವಾಗಿ ನೋಡ್ತಾಯಿದ್ವಿ. ಸೊ ಇದೇ ಭತ್ತ, ಇದೆಲ್ಲ ಅಣ್ಣಿ ವೇಸ್ಟ್. ಇದು ಔಷಧ ಏನಲ್ಲ, ವೇಸ್ಟಾಗಿ ಬೆಳೆದಿರೋದು ನೋಡಿ. ಇದು ತೊಗರಿ ಗಿಡ. ತೊಗರಿ ಗಿಡದಲ್ಲೇ ಮತ್ತು ನವಣೆಯನ್ನು ಬೆಳೆದಿದ್ದಾರೆ. ನವಣೆ ಬೆಳೆದಿದ್ದಾರೆ, ತೊಗರಿ ಬೆಳೆದಿದ್ದಾರೆ. ಮಧ್ಯದಲ್ಲೆಲ್ಲ ಕಾಣ್ಬೋದು, ಸ್ವಲ್ಪ ಕೆಂಪು ಕೆಂಪು ಕಾಣ್ತಾ ಇರೋದೆಲ್ಲ ನವಣೆ. ತೊಗರಿ ಬೆಳೆದಿದ್ದಾರೆ. ಅದಾದಮೇಲೆ ಪುಂಡಿ ಹೂವು, ಲೇಡಿ ಫಿಂಗರ್ ಅಂತ ಹೇಳ್ತೀವಲ್ಲ, ಅದನ್ನು ಬೆಳೆದಿದ್ದಾರೆ ಒಳಗಡೆ. ಸೊ ನಿಮಗೆ ಇದು ಕಾಣ್ತಾ ಇದೆಯಲ್ಲ, ಅದೇ ಪುಂಡಿ ಗಿಡ ಅಂತೇಳಿ. ಈ ಕಡೆ ಹೋಗ್ತಾ ಇದ್ರೆ ಇದೆಲ್ಲ ಔಷಧಕ್ಕೆ ಬಂದಿರೋದು. ಅಂದರೆ ಬೆಳಿಗ್ಗೆ ಪಾಂಡುರಂಗನ ಮಾಡ್ಬೇಕಂದ್ರು. ಸೊ ಹಂಗಾಗಿ ಇಲ್ಲಿ ಬಂದಿದ್ವಿ. ಇದು ನೋಡಿ, ಬೆಳಿಗ್ಗೆ ಹೂವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಹಾಗೆ ಮುಂದೆ ಬಂದರೆ ಸೊ ಇಲ್ಲಿ ಮುಗೀತು. ಇದು ಅದೇ ಈ ಕಾಯಿ ಮುಳ್ಳು ಅಂತ ಹೇಳಿದ್ನಲ್ಲ. ಸೊ ನಮ್ಮ ಕಡೆ ಕಾಯಿ ಮುಳ್ಳು ಅಂತ ಹೇಳ್ತೀವಿ. ಇದು ದಿವ್ಯ ಔಷಧ. ಸೊ ಅದರದ್ದೇ ಹೂವು. ಇದು ಏನಾದರೂ ಲೂಸ್ ಮೋಷನ್ ಆಗಿದ್ರೆ, ಬೇರೆ ಹತ್ತಿದ್ರೆ ಇದನ್ನು ತಿಂತಾರೆ. ಆಮೇಲೆ ಕೆಮ್ಮು ಆಗಿದ್ದರೆ ಅದನ್ನು ಕುಟ್ಕೊಂಡು ತಿಂತಾರೆ. ಈ ಭತ್ತನ್ನೆಲ್ಲ ನಾಟಿ ಮಾಡೋಕ್ಕೆ ಬರ್ತಾಯಿದ್ದೆ ನಾನು ಅವಾಗೆಲ್ಲ, ಇದೇ ಹೊಲಕ್ಕೆ. ಸೊ ಇವಾಗೆಲ್ಲ ಬೆಂಗಳೂರು ಸೇರಿದ್ರಿಂದ ಮಾಡೋಕ್ಕೆ ಬಂದಿಲ್ಲ. ಇದೆ ಕನಕಾಂಬರಿ ಅಂತ ಹೇಳ್ತೀವಿ ನಮ್ಮ ಕಡೆ. ಅಂದರೆ ಯೆಲ್ಲೋ ಕಲರಿಂದ ಕನಕ ಅಂಬರಿ, ಆಕಾಶದತ್ತೇನೆ ಮಕನ ಮಾಡಿದ ಥರ ಅಂತ ಹೇಳ್ತಾರೆ. ಸೊ ಹಾಗೆ ಕನಕಾಂಬರಿ ಅಂತ ಹೇಳ್ತೀವಿ. ಇದನ್ನು ದಿವ್ಯ ಔಷಧ. ಚಹಾ ಮಾಡುವಾಗ ಇದನ್ನ ಚಹಾದಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಂಡು ಕುಡಿತಾರೆ. ಇದು ಯಾವ ಔಷಧಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ನಾವು ಚಿಕ್ಕವರಿದ್ದಾಗ ಈ ಕಸ ಗುಡ್ಸೋಕ್ಕೆ ಇದನ್ನೇ ಕಿತ್ಕೊಂಡು ಹೋಗ್ತಾಯಿದ್ವಿ. ಕಸ ಗುಡ್ಸೋಕ್ಕೆ ನೋಡಿ ಯಾವ ಥರ ಇದೆ ಅಂತೇಳಿ. ಇದನ್ನೆಲ್ಲ ಕಸ ಗುಡ್ಸೋಕ್ಕೆ ಕಿತ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ಕಾಂಗ್ರೆಸ್ ಹಿಂದಿನ ಕಾಲದಲ್ಲಿ ಈ ದೇಶದಿಂದ ಬೀಜಗಳನ್ನ ಆಮದು ಮಾಡ್ಕೊಂಡಾಗ, ಅಂದರೆ ಸಿರಿಧಾನ್ಯ ಆಮದು ಮಾಡ್ಕೊಂಡಾಗ ಆ ಬೀಜಗಳು ಬಂದು ಇಲ್ಲಿ ಹಬ್ಕೊಂಡ್ಬಿಟ್ಟೈತೆ. ಹಾಗೆ ಕಾಂಗ್ರೆಸ್ಸು ಅಂತ ಹೇಳಿ ಕರಿತೀವಿ ಅಂತ ಹೇಳ್ತೀವಲ್ಲ, ನಮ್ಮಲ್ಲಿ ಯಥೇಚ್ಛವಾಗಿ ಕಾಂಗ್ರೆಸ್ ಗಿಡ ಕಾಣುತ್ತೆ. ಇಷ್ಟೊತ್ತಿಗೆ ಆಲ್ರೆಡಿ ನೀವು ನೋಡ್ತಾ ಇರ್ತೀರಿ ವಿಡಿಯೋದಲ್ಲಿ. ಇದೇ ನೋಡಿ ಕಾಂಗ್ರೆಸ್, ಮೇಲ್ಗಡೆ ಮುತ್ತಿನ ಆಕಾರದಲ್ಲಿರೋ ಕಾಂಗ್ರೆಸ್. ತುಂಬ ವಿಷಕಾರಿ ಇದು. ಇದನ್ನು ಜಜ್ಜಿ ಹೊಲಕ್ಕೆ ಸಿಂಪಡಣೆ ಮಾಡ್ತಾರೆ ಕೀಟನಾಶಕಗಳಿಗೆ. ಸೊ ಅದೇ ಕಾಂಗ್ರೆಸ್. ಇನ್ಸುಲಿನ್, ಸಕ್ಕರೆ ರೋಗವನ್ನು ಕಡಿಮೆ ಮಾಡೋ ಹಾಗಲಕಾಯಿ, ನಾಟಿ ಹಾಗಲಕಾಯಿ. ಅಂದರೆ ಇದನ್ನ ಯಾರೂ ಬೆಳೆಯಲ್ಲ, ಆಟೋಮೆಟಿಕ್ಕಾಗಿ ಅದೇ ಬೆಳ್ಕೊಳ್ಳುತ್ತೆ ನೋಡಿ ಹಾಗಲಕಾಯಿ. ಇಷ್ಟನ್ನು ತೊಗೊಂಡೆ ಪಾಂಡುರಂಗನ ಮಾಡೋಕ್ಕೆ. ಮತ್ತೇನಾದ್ರು ಬಿಟ್ಟಿದ್ದೇನೋ ಗೊತ್ತಿಲ್ಲ, ನೋಡೋಣ. ಇದು ಗಿಡದಿಂದ ಬುಗುರಿ ಮಾಡ್ತಾರೆ. ಈ ಕಾಂಡದಲ್ಲಿ ಇದನ್ನು ಬುಗುರಿ ಮಾಡ್ತಾರೆ. ಆಮೇಲೆ ಇದರ ಹಣ್ಣನ್ನು ತೊಗೊಂಬಿಟ್ಟು ಉಪ್ಪಲ್ಲಿ ಇಟ್ಕೊತಾರೆ. ಅಂದರೆ ಥೈರಾಯ್ಡ್ ಬರೋಲ್ಲ, ಅಂದರೆ ಗಂಟ್ಲು ಬೇನೆ ಅಂತ ಹೇಳ್ತಾರೆ ನಮ್ಮ ಕಡೆಗೆ. ಥೈರಾಯ್ಡು ಕರೆಕ್ಟಾಗಿ ಥೈರಾಯ್ಡು. ಈ ಕಾಯನ್ನು ಉಪ್ಪಲ್ಲಿ ಇಟ್ಕೊಂಡ್ಬಿಟ್ಟು ಆ ಉಪ್ಪನ್ನು ಯೂಸ್ ಮಾಡ್ತಾಯಿದ್ರೆ ಹಣ್ಣಾದಮೇಲೆ, ಈ ಕಾಯಿ ಹಣ್ಣಾದಮೇಲೆ ಇಟ್ಕೊಂಡ್ರೆ ಗಂಟಲು ನೋವು ಬರೋಲ್ಲ, ಥೈರಾಯ್ಡ್ ಬರೋಲ್ಲ ಅಂಥೇಳಿ ಪ್ರತೀತಿ. ಸೊ ಇವಾಗೂ ನಮ್ಮ ಮನೇಲಿ ಇಟ್ಕೊಳ್ತಾರೆ ಉಪ್ಪಲ್ಲಿ ಹಾಕ್ಬಿಟ್ಟು. ಇದೆ ಬೆಳಗ್ಗೆ ತಂದದ್ದು ಇವೆಲ್ಲ ಉತ್ತರಾಣಿ ಕಡ್ಡಿ, ಮೊಸರು ಕಡ್ಡಿ ಇದೆಲ್ಲ ಮಾಡಿಬಿಟ್ಟು ಪಾಂಡುರಂಗನ ಮಾಡಿಬಿಟ್ಟು ಪೂಜೆ ಮಾಡಿ ಇಟ್ಟಿದ್ದಾರೆ. ಪೂಜೆ ಆದಮೇಲೆ ಅದಕ್ಕೆ ಪ್ರಸಾದ ಅರ್ಪಣೆ ಮಾಡಿದಾದಮೇಲೆ ಪಾಂಡುರಂಗನ ಮೇಲುಗಡೆ ಇಡ್ತಾರೆ. ಇದು ಕೌಡಂಗ, ಅಂದರೆ ಸಗಣಿಯಿಂದ ಮಾಡ್ತಕ್ಕಂಥದ್ದು.
ಹಳ್ಳಿಗಳಲ್ಲಿ ಇನ್ನೂ ಸಂಪ್ರದಾಯ ಇದೆ ಪಾಂಡುರಂಗನ ಮಾಡ್ತಕ್ಕಂಥದ್ದು ದೀಪಾವಳಿ ಪಾಡ್ಯ ದಿನ ಅಂತೇಳಿ.